ಹಾಗೆ ಮುಂದುವರೆದು ಪ್ರಶ್ನೆ ಉತ್ತರಗಳನ್ನು ನೋಡುತ್ತಾ ಹೋಗೋಣ ಕಂಟಿನ್ಯೂಸ್ ಆಗಿ. CBI ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? CBI ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ಕೇಂದ್ರ ಗೃಹ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಸಚಿವಾಲಯ, ಹಾಗೆ ವಿದೇಶಾಂಗ ಸಚಿವಾಲಯ ಅಂತಕ್ಕಂಥದ್ದು. CBI ಯಾವ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಯ್ಕೆ ಸಿ ಆಗಿರ್ತದೆ ನೋಡ್ರಿ. ಸಾರ್ವಜನಿಕ ಕುಂದುಕೊರತೆ ಹಾಗೂ ಪಿಂಚಣಿ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಹಾಗೆ ಮುಂದುವರೆದ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಂಪೂರ್ಣ ಪೊಲೀಸ್ ಇಲಾಖೆಯ ಮೇಲೆ ಯಾವ ರೀತಿ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಕೇಳ್ತಾ ಹೋಗ್ತಾರ ಅವುಗಳನ್ನು ಕವರ್ ಮಾಡ್ತಾ ಬಂದಿದ್ದೀವಿ. ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಯಾವುವು? ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಯಾವುವು ಅಂತಕ್ಕಂಥದ್ದು. IB ಮತ್ತು CBI ಇದೆ, IB ಮತ್ತು ರಾ ಇದೆ, CBI ಮತ್ತು ರಾ ಇದೆ, ಹಾಗೆ CBC ಮತ್ತು CBI ಅಂತೇಳಿದೆ. ಎರಡು ಪ್ರಶ್ನೆಗಳನ್ನು ಮರ್ಜ್ ಮಾಡಿ ಒಂದೇ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥದ್ದು ಹೌದ್ರಿ? ಎಸ್. ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳು ಯಾವುವು ಅಂತಕ್ಕಂಥದ್ದು ಕೇಳಿದ್ದಾರೆ ಇಲ್ಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. IB ಮತ್ತು ರಾ ಅಂತಕ್ಕಂಥ ಎರಡು ಸಂಸ್ಥೆಗಳು ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತವೆ. ಗಮನಿಸ್ತಾ ಬನ್ನಿ. ಹಾಗೆ CBCಯ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. CBC ಸಂತಾನಂ ಕಮಿಟಿ ಶಿಫಾರಸು ಮೇರೆಗೆ ರಚನೆ ಆಗಿರ್ತಕ್ಕಂಥದ್ದು CBC. ಇದರ ಒಂದು ಫುಲ್ ಫಾರ್ಮ್ ಕೇಳ್ತಾ ಬರ್ತಾರೆ. ಸೆಂಟ್ರಲ್ ವೆರಿಫಿಕೇಶನ್ ಕಮಿಷನ್, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕ್ರೈಮ್ ವಿಜಿಲೆನ್ಸ್ ಕಮಿಷನ್, ಸೆಂಟ್ರಲ್ ವೋಟ್ ಕಮಿಷನ್ ಅಂತಕ್ಕಂಥದ್ದು. CBCಯ ಪೂರ್ಣ ರೂಪ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಗಮನಿಸ್ತಾ ಇದ್ದೀರಿ. ಆಯ್ಕೆ ಬಿ ಇರುತ್ತೆ ನೋಡ್ರಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಯ್ಕೆ ಬಿ ಸರಿ ಆಗಿರ್ತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆಯನ್ನ ಗಮನಿಸ್ತಾ ಇದ್ದೀರಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಲೈವ್ ಬಂದ ತಕ್ಷಣ ನೋಟಿಫಿಕೇಶನ್ ಬರ್ತದ್ರಿ. ಆದಷ್ಟು ನಮ್ಮ ಚಾನಲಲ್ಲಿ ಲೈವ್ ಡಿಸ್ಕಷನ್ ಕ್ಲಾಸ್ ಆಗಿರ್ತದೆ. ಇನ್ಕ್ಲೂಡೆಡ್ ತಾವೆಲ್ಲರೂ ಕೂಡ ಲೈವ್ ಕ್ಲಾಸ್ಗಳಲ್ಲಿ ಭಾಗವಹಿಸ್ತಾ ಹೋಗ್ತೀರಿ. ತಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಭಾರತೀಯ ಭೂಸೇನೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಕ್ಕಂಥದ್ದು. 1895, 1932, 1612, 1947 ಅಂತಕ್ಕಂಥದ್ದು. 1612 ಅಂತಕ್ಕಂಥದ್ದು ಇಲ್ಲಿದೆ. ಭಾರತೀಯ ಭೂಸೇನೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಕ್ಕಂಥದ್ದು. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1895 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಮುಂದಿನ ಪ್ರಶ್ನೆ ಬರ್ತಾ ಇದೆ. ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತಕ್ಕಂಥದ್ದು ಯಾವ ಪಡೆಯ ಧ್ಯೇಯವಾಕ್ಯವಾಗಿದೆ? ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತಕ್ಕಂಥದ್ದು ಧ್ಯೇಯವಾಕ್ಯ ಯಾವ ಪಡೆಯದಾಗಿದೆ? ಭಾರತೀಯ ವಾಯುಪಡೆ, ಭಾರತೀಯ ನೌಕಾಪಡೆ, ಭಾರತೀಯ ಭೂಸೇನೆ, ಹಾಗೆ CRPF ಅಂತೇಳಿ ಕೊಟ್ಟಿದ್ದಾರೆ. ಸರ್ವಿಸ್ ಬಿಫೋರ್ ಸೆಲ್ಫ್ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಆಗಿರ್ತದೆ ನೋಡ್ರಿ. ಭಾರತೀಯ ಭೂಸೇನೆಯ ಒಂದು ಧ್ಯೇಯವಾಕ್ಯವಾಗಿದೆ. ನೆಕ್ಸ್ಟ್ ಗಮನಿಸ್ತಾ ಇದ್ರಿ. ಟಚ್ ದಿ ಸ್ಕೈ ವಿತ್ ಗ್ಲೋರಿ ಅಂತಕ್ಕಂಥದ್ದು ಯಾವ ಪಡೆಯ ಧ್ಯೇಯವಾಕ್ಯವಾಗಿದೆ? ಟಚ್ ದಿ ಸ್ಕೈ ವಿತ್ ಗ್ಲೋರಿ ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ಭಾರತೀಯ ನೌಕಾಪಡೆ, ಹಾಗೆ BSF ಅಂತೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ. ಟಚ್ ದಿ ಸ್ಕೈ ವಿತ್ ಗ್ಲೋರಿ ಯಾವ ಪಡೆಯ ಧ್ಯೇಯವಾಕ್ಯವಾಗಿದೆ? 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಭಾರತೀಯ ವಾಯುಸೇನೆಯ ಒಂದು ಧ್ಯೇಯವಾಕ್ಯವಾಗಿದೆ. ಇವೆಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾರತೀಯ ಭೂಸೇನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜನವರಿ 15, ಅಕ್ಟೋಬರ್ 8, ಡಿಸೆಂಬರ್ 4, ಹಾಗೆ ಜನವರಿ 26 ಅಂತಕ್ಕಂಥದ್ದು. ಭಾರತೀಯ ಭೂಸೇನಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ?
ಎಸ್, ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಜನವರಿ 15 ಅಂತಕ್ಕಂಥದ್ದು. ಪ್ರತಿ ವರ್ಷ ಜನವರಿ 15 ಭೂಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲೊಂದು ಕೋಟ್ ಬರ್ತದೆ, ನೋಡಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಜನ ನಿನ್ನನ್ನು ನಂಬೋದಕ್ಕಿಂತ ಮುಂಚೆ ನೀನು ನಿನ್ನನ್ನು ನಂಬಬೇಕು. ನಾವು ನಿಮ್ಮೊಂದಿಗಿದ್ದೇವೆ, ನೀನು ಗೆದ್ದು ತೋರಿಸಬೇಕು ಅಂತಕ್ಕಂಥದ್ದು. ಹೌದ್ರಿ, ಜನ ಯಾರೋ ನಮ್ಮನ್ನು ನಂಬ್ತಾರ, ನಮ್ಮ ಮೇಲೆ ನಂಬಿಕೆ ಇಡ್ಲಿ ಅನ್ನೋ ದೃಷ್ಟಿಕೋನವನ್ನು ಬಿಟ್ಟು ನಿನ್ನನ್ನು ನೀನು ನಂಬಬೇಕಾಗ್ತದ. ಯಾಕಂದರೆ ನಿನ್ನನ್ನು ನೀನು ನಂಬ್ದಾಕರ ಮಾತ್ರ ನೀನು ಇಟ್ಟಂಥ ಕನಸು ಅಥವಾ ನೀನು ಇಟ್ಟಂಥ ಗುರಿಯನ್ನು ಬೇಗ ತಲುಪ್ತಿ ಅಂತಕ್ಕಂಥದ್ದು. ಯಾಕಂದರೆ ಬೇರೆದವರು ನಿನ್ನನ್ನು ನಂಬೋದಕ್ಕೆ ಏನು ಅವಶ್ಯಕತೆ ಇದೆ? ಯಾಕಂದರೆ ನನ್ನ ಮೇಲೆ ನಾನು ನಂಬಿಕೆ ಇಟ್ಕೋಬೇಕಾಗ್ತದೆ. ನಾನು ಸ್ಟಡಿ ಮಾಡ್ತೀನಿ, ಈ ಸಬ್ಜೆಕ್ಟ್ ನನಗೆ ಇಷ್ಟ ಆದ, ಈ ಸಬ್ಜೆಕ್ಟ್ ನಾನು ಇಲ್ಲಿ ಕವರ್ ಮಾಡ್ಕೋಬೇಕು, ಇದನ್ನು ಕವರ್ ಮಾಡ್ದಾಕರ ಮಾತ್ರ ನನ್ನ ಎಕ್ಸಾಮ್ ಈ ಸಾರಿ 100% ಇದು ನಾನು ಈ ಜಾಬ್ ತೆಗೆದುಕೊಳ್ತೀನಿ ಅಂತಕ್ಕಂಥ ಒಂದು ನಂಬಿಕೆಯನ್ನು ನೀನು ಇಟ್ಕೋಬೇಕಾಗ್ತದೆ. ನೀನು ಇಟ್ಕೊಂಡು ಜಾಬ್ ತೆಗೆದುಕೊಂಡ ಮೇಲೆ ಜನ ನೀನು ನಂಬಕ್ಕೆ ಶುರು ಮಾಡ್ತಾರೆ. ನೀನು ಸಂಪೂರ್ಣವಾಗಿ ಯಾವುದಾದ್ರೂ ಒಂದು ಹುದ್ದೆಯನ್ನು ಪಡೆದುಕೋ, ಜನ ತಾನಾಗೇ ನಂಬ್ತಾರೆ. ಅಧಿಕಾರದಲ್ಲಿದ್ದವರು ಏನೇ ಹೇಳಿದರೂ ಕೂಡ ಜನ ನಂಬ್ತಾರಲ್ಲ, ಹಾಗೆ ನೀನು ಒಂದು ಹುದ್ದೆಯನ್ನು ಪಡೆದು ನೋಡು, ಜನ ನಿನ್ನ ನಂಬ್ತಾರೆ. ಅಲ್ಲಿ ತನಕ ಜನ ನಂಬೋದು ನಿನಗೆ ಅವಶ್ಯಕತೆಯೂ ಇಲ್ಲ. ನಿನಗೆ ನೀನು ನಂಬಬೇಕಾಗ್ತದೆ ಮೊದಲು. ಹೌದ್ರಿ, ನಿನ್ನಲ್ಲಿ ನೀನು ನಂಬಿಕೆ ಇಟ್ಟು ಸ್ಟಡಿ ಮಾಡು. ಈ ಸಾರಿ ಯಾವುದೇ ಹುದ್ದೆ ಕರೀಲಿ, ಆ ಹುದ್ದೆಗೆ ನೀನು ಪ್ರಯತ್ನ ಪಡು, 100% ಎಫರ್ಟ್ ಹಾಕು, ಗ್ಯಾರಂಟಿ ಒಂದು ಹುದ್ದೆ ಪಡ್ಕೊಳ್ತಿ. ಯಾಕಂದರೆ ನಿಮ್ಮ ಜೊತೆಗೆ ನಾವು ಇರ್ತೀವಿ ಸದಾ ಸಿದ್ಧವಾಗಿ. ನೀನು ಗೆಲ್ಲಬೇಕಷ್ಟೇ. ಗೆಲ್ಲೋದನ್ನೇ ಗುರಿಯಾಗಿಸ್ಕೊಂಡು ನೀನು ಮುನ್ನುಗ್ಗಬೇಕಾಗ್ತದೆ. ಯಾವುದೇ ಹಿಂದೆ ಜನ ಹಂಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಏನೋ ನನಗೆ ನಂಬಲ್ಲ, ನನಗೆ ಮೇಲೆ ಈ ರೀತಿ ಹೋಗ್ಬೇಕು ಅಂದ್ರೆ ಅವು ಯಾವುದು ಬಿಟ್ಟು ಹಾಕ್ಬಿಡು. ನಿನ್ನ ಮೇಲೆ ನೀನು ನಂಬಿಕೆ ಇಟ್ಕೋ. ನಾನು ಶ್ರದ್ಧಾಪೂರ್ವಕವಾಗಿ ಸ್ಟಡಿ ಮಾಡ್ತೀನಿ, 100% ಈ ಸಾರ್ತಿ ವೇಕೆನ್ಸಿ ಕನ್ಫರ್ಮ್ ಮಾಡಿದ್ರೆ ನಾನು ಅಪ್ಲಿಕೇಶನ್ ಹಾಕ್ತೀನಿ, ಓದ್ತೀನಿ, ಜಾಬ್ ತಗೋತೀನಿ. ಇದನ್ನು ಮಾತ್ರ ತಲೆಗಿಟ್ಕೊ, ನಿನಗೆ ನೀನು ನಂಬು ಮೊದಲ ಅಂತಕ್ಕಂಥ ಮಾತಿನೊಂದಿಗೆ ಬನ್ನಿ ಮುಂದುವರೆದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೇ ದಿ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಯಸ್ ಅಂಟು ಅಸ್ ಅಂತಕ್ಕಂಥ ಯಾವ ಪಡೆಯ ಧ್ಯೇಯವಾಕ್ಯವಾಗಿದೆ? ಮೇ ದಿ ಲಾರ್ಡ್ ಆಫ್ ವಾಟರ್ ಬಿ ಆಸ್ಪಿಯಸ್ ಅಂಟು ದಿ ಅಸ್ ಯಾವ ಪಡೆಯ ಧ್ಯೇಯವಾಕ್ಯವಾಗಿದೆ? ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ, ನೌಕಾಪಡೆ, ಹಾಗೆ ಕೋಸ್ಟಲ್ ಗಾರ್ಡ್ ಅಂತೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ಸಿ ಸರಿ ಉತ್ತರ ಆಗಿರುತ್ತೆ ನೋಡ್ರಿ. ಭಾರತೀಯ ನೌಕಾಪಡೆ ಧ್ಯೇಯವಾಕ್ಯವಾಗಿದೆ. ಎಸ್, ಇವೆಲ್ಲವೂ ಬಹಳಷ್ಟು ಇಂಪಾರ್ಟೆಂಟ. ನಿಮಗೆ ಸಮಯ ಸಿಕ್ಕರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ನೀಟಾಗಿ ಬರೆದು ಇಟ್ಕೋರಿ. ಯಾಕಂದರೆ ಎಕ್ಸಾಮ್ ಕೊನೆಯ ಒಂದು ಸಂದರ್ಭದಲ್ಲಿ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಬಹಳಷ್ಟು ಯೂಸ್ಫುಲ್ ಆಗ್ತಕ್ಕಂಥ ಪ್ರಶ್ನೆಗಳದಾವ. ಎಸ್, ಮುಂದಿನ ಪ್ರಶ್ನೆ, ಆಪರೇಷನ್ ಪೋಲೋ ಅಂತಕ್ಕಂಥದ್ದು ಯಾವ ವರ್ಷ ನಡೆಯಿತು? ಭಾರತದಲ್ಲಿ ಆಪರೇಷನ್ ಪೋಲೋ ಅಂತಕ್ಕಂಥದ್ದು ಯಾವ ವರ್ಷ ನಡೆಯಿತು? 1948, 1961, 1984, 1999 ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಪರೇಷನ್ ಪೋಲೋ ಅಂತಕ್ಕಂಥದ್ದು 1948ರಲ್ಲಿ ಜರುಗಿತು ಅಂತಕ್ಕಂಥದ್ದು. ಎಸ್, ಮುಂಬೈ ಭಯೋತ್ಪಾದನೆ ದಾಳಿಗೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದಾಗಿದೆ? ಮುಂಬೈನಲ್ಲಿ ನಡೆದತಕ್ಕಂಥ ಬಾಂಬ್ ಭಯೋತ್ಪಾದನಾ ದಾಳಿಯಲ್ಲಿ ಒಂದು ಆಪರೇಷನ್ ಅಂತಕ್ಕಂಥದ್ದಿತ್ತು. ಆಪರೇಷನ್ಗೆ ಹೆಸರೇನಾಗಿತ್ತು ಅಂತಕ್ಕಂಥದ್ದು. ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದ ಕಾರ್ಯಾಚರಣೆಯ ಹೆಸರೇನಾಗಿತ್ತು? ಆಪರೇಷನ್ ಮೇಘದೂತ, ಆಪರೇಷನ್ ಸೈಕ್ಲೋನ್, ಆಪರೇಷನ್ ಆಲ್ಔಟ್, ಆಪರೇಷನ್ ವಿಜಯ ಅಂತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಕೋನದಿಂದ ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳ ಮೇಲೆ ಪ್ರಶ್ನೆ ಅರೈಸ್ ಮಾಡ್ತಾ ಹೋಗ್ತಾರೆ. ಹೌದ್ರಿ? ಎಸ್, ಮುಂಬೈ ಭಯೋತ್ಪಾದನಾ ದಾಳಿಗೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ಸರಿ ಉತ್ತರ ಆಗಿರ್ತದೆ ಆಪರೇಷನ್ ಸೈಕ್ಲೋನ್ ಅಂತಕ್ಕಂಥದ್ದು. ಬಿ ಸರಿ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕಾರ್ಗಿಲ್ ವಿಜಯಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದು? ಕಾರ್ಗಿಲ್ ವಿಜಯಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದು ಅಂತಕ್ಕಂಥದ್ದು. ಆಪರೇಷನ್ ವಿಜಯ 1961, ಆಪರೇಷನ್ ವಿಜಯ 1999,
ಆಪರೇಷನ್ ಪೋಲೋ ಹಾಗೆ ಆಪರೇಷನ್ ಆಲ್ ಔಟ್ ಅಂತಕ್ಕಂಥದ್ದು. ಕಾರ್ಗಿಲ್ ವಿಜಯಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆ ಯಾವುದಾಗಿದೆ? ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿ ಉತ್ತರ ಆಗಿರುತ್ತೆ ನೋಡ್ರಿ. ಆಪರೇಷನ್ ವಿಜಯ 1999 ಅಂತಕ್ಕಂಥದ್ದು. ಇಲ್ಲಿ ಎರಡು ಆಯ್ಕೆಗಳು ಕೊಟ್ಟಿದ್ದಾರೆ ಆಪರೇಷನ್ ವಿಜಯ ಅಂತಕ್ಕಂಥದ್ದು. ನಮಗೆ ಪರ್ಟಿಕ್ಯುಲರ್ ಆಗಿ ಆ ಡೇಟ್ ನೆನಪಿರ್ಬೇಕ್ರಿ, ಅಥವಾ ಆ ನಡೆದ ವರ್ಷ ನೆನಪಿದ್ರೆ ಸಾಕು, ನಾವು 100% ಎಕ್ಸಾಮ್ನಲ್ಲಿ ಆ ಒಂದು ಮಾರ್ಕ್ಸನ್ನ ತೆಗೆದುಕೊಳ್ಬೋದು. ನೋಡಿ, 1999 ಆಪರೇಷನ್ ವಿಜಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕರ್ನಾಟಕ ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯ ಯಾವುದಾಗಿದೆ? ಕರ್ನಾಟಕ ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯ ಯಾವುದಾಗಿದೆ? ಸೇವೆಯೇ ಪರಮ ಧರ್ಮ, ಸತ್ಯಮೇವ ಜಯತೆ, ಶಿಸ್ತು ಮತ್ತು ಸೇವೆ, ಅಪರಾಧ ನಿಯಂತ್ರಣ ನಮ್ಮ ಗುರಿ ಅಂತಕ್ಕಂಥದ್ದು. ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯ ಯಾವುದಾಗಿದೆ? ಬೇಗ ಬೇಗ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಆನ್ಸರನ್ನು ಹಾಕ್ತಾ ಬನ್ನಿ. ಕರ್ನಾಟಕ ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯ ಯಾವುದಾಗಿದೆ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಎ ಸರಿ ಉತ್ತರ ಆಗಿರುತ್ತೆ ನೋಡ್ರಿ. ಸೇವೆಯೇ ಪರಮ ಧರ್ಮ ಅಂತಕ್ಕಂಥದ್ದು. ಸೇವೆಯೇ ಪರಮ ಧರ್ಮ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆಯ ಧ್ಯೇಯ ವಾಕ್ಯವಾಗಿದೆ. CRPC ಸೆಕ್ಷನ್ 154 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. CRPC ಸೆಕ್ಷನ್ 154 ಯಾವುದಕ್ಕೆ ಸಂಬಂಧಿಸಿದೆ? ಅರೆಸ್ಟ್ ವಾರೆಂಟ್, FIR ದಾಖಲಿಸುವುದು, ಜಾಮೀನು, ಚಾರ್ಜ್ ಶೀಟ್ ಸಲ್ಲಿಕೆ ಅಂತಕ್ಕಂಥದ್ದು. CRPC ಸೆಕ್ಷನ್ 154 ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿ ಉತ್ತರ ಆಗಿರುತ್ತದೆ. FIR ದಾಖಲಿಸುವುದಕ್ಕೆ CRPC ಸೆಕ್ಷನ್ 154 ಅಂತೇಳಿ ಕರೆಯಲಾಗುತ್ತೆ. ಭಾರತದಲ್ಲಿ ಮೊದಲ ಮಹಿಳಾ DGP ಯಾರಾಗಿದ್ರು ಅಂತಕ್ಕಂಥದ್ದು ಪ್ರಶ್ನೆ ರೈಸ್ ಆಗ್ತಾ ಹೋಗ್ತದ್ರೆ. ಭಾರತದ ಮೊದಲ ಮಹಿಳಾ DGP ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಕಿರಣ್ ಬೇಡಿ, ಕಾಂಚನಾ ಚೌಧರಿ ಭಟ್ಟಾಚಾರ್ಯ, ಮೀರಾ ಬೋರ್ವಂಕರ್, ಸಂಯುಕ್ತಾ ಪರ್ಷಾರ್. ಭಾರತದ ಮೊದಲ ಮಹಿಳಾ DGP ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಕಾಂಚನಾ ಚೌಧರಿ ಭಟ್ಟಾಚಾರ್ಯರವರು DGP ಆಗಿ ಕಾರ್ಯನಿರ್ವಹಿಸಿದ ಮೊಟ್ಟ ಮೊದಲ ಮಹಿಳಾ DGP ಅಂತೇಳಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪೊಲೀಸ್ ಇಲಾಖೆಯು ಆಡಳಿತಾತ್ಮಕ ಅನುಕೂಲಕ್ಕಾಗಿ ಇಡೀ ರಾಜ್ಯವನ್ನು ಎಷ್ಟು ಪೊಲೀಸ್ ರೇಂಜ್ಗಳಾಗಿ ವಿಂಗಡಿಸಿದೆ? 5, 6, 7 ಹಾಗೆ 8 ಅಂತಕ್ಕಂಥ ಆಯ್ಕೆಗಳು ಕೊಟ್ಟಿದ್ದಾರೆ. ಕರ್ನಾಟಕ ಪೊಲೀಸ್ ಇಲಾಖೆಯು ಆಡಳಿತಾತ್ಮಕ ದೃಷ್ಟಿಕೋನದಿಂದ ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 7 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಪೊಲೀಸ್ ರೇಂಜ್ಗಳು ಎಷ್ಟಿವೆ ಅಂದರೆ 7 ಅಂತಕ್ಕಂಥದ್ದು. ಪೊಲೀಸ್ ರೇಂಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಮೊದಲನೇದು ಬೆಂಗಳೂರಿದೆ, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಬೆಳಗಾವಿ, ಕಲಬುರಗಿ ಹಾಗೆ ದಾವಣಗೆರೆ ಅಂತಕ್ಕಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ಪೊಲೀಸ್ ಕಮಿಷನರೇಟ್ಗಳನ್ನು ನಾವು ಕಾಣಬಹುದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಅಂತಕ್ಕಂಥದ್ದು. ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 2 ಬಣ್ಣಗಳು ಹಾಗೆ 3, 4 ಹಾಗೆ 1 ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು 2 ಬಣ್ಣಗಳು ಅಂತಕ್ಕಂಥದ್ದು. ಯಾವುವು ಅಂತೇಳಿ ಒಂದೊಂದು ಸಲ ಕೇಳ್ತಾ ಹೋಗ್ತಾರೆ. ಒಂದು ಕೆಂಪು ಬಣ್ಣ, ಇನ್ನೊಂದು ನೀಲಿ ಬಣ್ಣ ಅಂತಕ್ಕಂಥದ್ದು. ಕೆಂಪು ಮತ್ತು ನೀಲಿ ಬಣ್ಣಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ.
ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಕ್ಕಂಥದ್ದು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಬೆಂಗಳೂರು, ಮೈಸೂರು, ಧಾರವಾಡ, ಕಲಬುರಗಿ. ಬೇಗ ಬೇಗ ಆನ್ಸರ್ ಆಗ್ತಾ ಬನ್ನಿ. ಕರ್ನಾಟಕದಲ್ಲಿ ಪೊಲೀಸ್ ಅಕಾಡೆಮಿ ಯಾವ ಸ್ಥಳದಲ್ಲಿದೆ? ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿ ಉತ್ತರ ನೋಡ್ರಿ, ಮೈಸೂರಿನಲ್ಲಿದೆ ಅಂತಕ್ಕಂಥದ್ದು. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿದೆ. ಮೈಸೂರು ರಾಜ್ಯ ಪೊಲೀಸ್ ಪಡೆಯನ್ನ ಮೊದಲು ರಚನಾತ್ಮಕವಾಗಿ ಸಂಘಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಪೊಲೀಸ್ ಇಲಾಖೆ ರಾಜ್ಯ ಪೊಲೀಸ್ ಪಡೆಯನ್ನ ಮೊದಲು ರಚನಾತ್ಮಕವಾಗಿ ಸಂಘಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯ, ಎಲ್ ಬಿ ಬೌರಿಂಗ್, ಲಾರ್ಡ್ ಕಾರ್ನ್ವಾಲಿಸ್, ಹಾಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತೇಳಿ. ಬೇಗ ಬೇಗ ಆನ್ಸರ್ ಹಾಕ್ತಾ ಬನ್ನಿ. ಲೈವ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಓಪನ್ ಇದೆ. ಯಾವುದು ಸರಿ ಉತ್ತರ ಆಗ್ತದೆ ಅಂತಕ್ಕಂಥದ್ದು ಕಮೆಂಟ್ ಮಾಡಬೇಕಾಗ್ತದೆ. ಮೈಸೂರು ರಾಜ್ಯ ಪೊಲೀಸ್ ಪಡೆಯನ್ನ ಮೊದಲು ರಚನಾತ್ಮಕವಾಗಿ ಸಂಘಟಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಸರಿಯಾದ ಉತ್ತರ ಆಯ್ಕೆ ಬಿ ಆಗಿರ್ತದೆ ನೋಡ್ರಿ, ಎಲ್ ಬಿ ಬೌರಿಂಗ್ ಅಂತಕ್ಕಂಥವ್ರು ಸರಿಯಾದ ಉತ್ತರ ಆಗಿರ್ತದೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಆಯುಕ್ತಾಲಯಗಳು ಕಾರ್ಯನಿರ್ವಹಿಸುತ್ತಿವೆ? ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಪೊಲೀಸ್ ಆಯುಕ್ತಾಲಯಗಳು ಕಾರ್ಯನಿರ್ವಹಿಸುತ್ತಿವೆ? 5, 6, 4 ಮತ್ತು 7 ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಇದ್ದೀವಿ. ಆಯ್ಕೆ ಬಿ ಅಂತಕ್ಕಂಥ 6 ಪೊಲೀಸ್ ಆಯುಕ್ತಾಲಯಗಳನ್ನು ನಾವು ಗಮನಿಸಬಹುದು. ಸೈಬರ್ ಅಪರಾಧಗಳನ್ನು ತಡೆಯಲು ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ವಿಶೇಷ ಪೊಲೀಸ್ ಠಾಣೆಗಳ ಹೆಸರೇನು ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಸೈಬರ್ ಅಪರಾಧ ತಡೆಯಲು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸ್ಥಾಪಿಸಲಾಗಿರುವ ವಿಶೇಷ ಪೊಲೀಸ್ ಠಾಣೆಗಳು ಯಾವುವು? STF ಪೊಲೀಸ್ ಠಾಣೆಗಳು, ಆಂಟಿ ಟೆರರ್ ಠಾಣೆಗಳು, COD ಪೊಲೀಸ್ ಠಾಣೆಗಳು, ಹಾಗೆ CEN ಪೊಲೀಸ್ ಠಾಣೆಗಳು ಅಂತಕ್ಕಂಥದ್ದು. ಸೈಬರ್ ಅಪರಾಧ ತಡೆಯಲು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿರುವ ವಿಶೇಷ ಪೊಲೀಸ್ ಠಾಣೆ ಯಾವುವು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಆಗಿರ್ತದೆ ನೋಡ್ರಿ, CEN ಪೊಲೀಸ್ ಠಾಣೆಗಳು ಅಂತಕ್ಕಂಥದ್ದು. ಈ CEN ಅಂತೇಳಿ ಏನು ವಿಸ್ತೃತ ರೂಪ ಕೇಳಬಹುದು, ಎಕನಾಮಿಕ್ ಅಫೆನ್ಸ್ ಅಂಡ್ ನಾರ್ಕೋಟಿಸ್ ಅಂತಕ್ಕಂಥದ್ದು. ಎಕನಾಮಿಕ್ ಅಫೆನ್ಸ್ ಅಂಡ್ ನಾರ್ಕೋಟಿಸ್. ಮುಂದಿನ ಪ್ರಶ್ನೆ, ಕರ್ನಾಟಕ ಪೊಲೀಸರು ಸಾರ್ವಜನಿಕ ತುರ್ತು ಸಂದರ್ಭಗಳಲ್ಲಿ ಸಹಾಯ ಪಡೆಯಲು ಜಾರಿಗೆ ತಂದಿರುವ ಏಕೀಕೃತ ಸಹಾಯವಾಣಿ ಸಂಖ್ಯೆ ಯಾವುದು? 112, 1098, 100 ಹಾಗೆ 108 ಅಂತಕ್ಕಂಥದ್ದು. ಕರ್ನಾಟಕ ಪೊಲೀಸರು ಸಾರ್ವಜನಿಕ ತುರ್ತು ಸಂದರ್ಭಗಳಲ್ಲಿ ಸಹಾಯ ಪಡೆಯಲು ಜಾರಿಗೆ ತಂದಿರುವ ಏಕೀಕೃತ ಸಹಾಯವಾಣಿ ಸಂಖ್ಯೆ ಯಾವುದು? ಆಯ್ಕೆ ಎ ಸರಿ ಉತ್ತರ ಆಗಿರ್ತದೆ ನೋಡ್ರಿ, 112 ಅಂತಕ್ಕಂಥದ್ದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಯಾವ ಸಚಿವಾಲಯದ ನೇರ ನಿಯಂತ್ರಣಕ್ಕೆ ಒಳಪಟ್ಟಿದೆ? ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಯಾವ ಸಚಿವಾಲಯದ ನೇರ ನಿಯಂತ್ರಣಕ್ಕೆ ಒಳಪಟ್ಟಿದೆ? ನ್ಯಾಯ ಮತ್ತು ಕಾನೂನು ಸಚಿವಾಲಯ, ರಕ್ಷಣಾ ಸಚಿವಾಲಯ, ಸಿಬ್ಬಂದಿ ಮತ್ತು ಆಡಳಿತಾತ್ಮಕ ಸುಧಾರಣಾ ಸಚಿವಾಲಯ, ಗೃಹ ಸಚಿವಾಲಯ. ಬೇಗ ಬೇಗ ಆನ್ಸರ್ ಆಗ್ತಾ ಬನ್ನಿ, ಯಾವುದು ಸರಿ ಉತ್ತರ ಆಗ್ತದ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ, ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಣೆ ಮಾಡ್ತದೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು. ಪೊಲೀಸ್ ವ್ಯವಸ್ಥೆಯಲ್ಲಿ FIR ನ ಪೂರ್ಣ ರೂಪ ಏನು? ಪೊಲೀಸ್ ಇಲಾಖೆಯಲ್ಲಿ FIR ನ ಪೂರ್ಣ ರೂಪ ಏನು ಅಂತಕ್ಕಂಥದ್ದು.
ಫಾರ್ಮಲ್ ಇಂಟ್ರೋಗೇಷನ್ ರೆಕಾರ್ಡ್, ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಹಾಗೆ ಫ್ಯಾಕ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ರಿಜಿಸ್ಟರ್ ಅಂತಕ್ಕಂಥದ್ದು ಆಯ್ಕೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ FIR ಅಂತಕ್ಕಂಥ ಪದ ಅಥವಾ ಆ ಪದದ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಗಮನಿಸ್ತಾ ಇದ್ರಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತಕ್ಕಂಥದ್ದು. ಆಯ್ಕೆ ಸಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಇದಕ್ಕೆ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತಕ್ಕಂಥದ್ದು. ಬೆಂಗಳೂರು ನಗರ ಅಪರಾಧ ವಿಭಾಗದ ಪ್ರಮುಖ ತನಿಖಾ ಸಂಸ್ಥೆಯಾದ CCBಯ ಇದರ ಪೂರ್ಣ ರೂಪವೇನು? ಬೆಂಗಳೂರು ನಗರದ ಅಪರಾಧ ವಿಭಾಗದ ಪ್ರಮುಖ ತನಿಖಾ ಸಂಸ್ಥೆಯಾದ CCB ಇದರ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಕ್ರೈಮ್ ಕಂಟ್ರೋಲ್ ಬ್ಯೂರೋ, ಸೈಬರ್ ಕ್ರೈಮ್ ಬ್ಯೂರೋ, ಸಿಟಿ ಕ್ರೈಮ್ ಬ್ರಾಂಚ್, ಸೆಂಟ್ರಲ್ ಕ್ರೈಮ್ ಬ್ರಾಂಚ್ ಅಂತಕ್ಕಂಥದ್ದು. ಎಲ್ಲವೂ ಕೂಡ ಒಂದೇ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಎಕ್ಸಾಮ್ ಹಾಲ್ನಲ್ಲಿ ಕನ್ಫ್ಯೂಷನ್ ಮಾಡ್ತಕ್ಕಂಥ ಪ್ರಶ್ನೆಗಳು ಇವೇ ಆಗಿರ್ತವೆ. CCBಯ ಪೂರ್ಣ ರೂಪ ಏನು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಸಿಟಿ ಕ್ರೈಮ್ ಬ್ರಾಂಚ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಕರ್ನಾಟಕ ಪೊಲೀಸ್ ಇಲಾಖೆಯು ಇತ್ತೀಚೆಗೆ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ರಚಿಸಿರುವ ವಿಶೇಷ ಪಡೆಯ ಹೆಸರೇನು? ಕರ್ನಾಟಕ ಪೊಲೀಸ್ ಇಲಾಖೆಯು ಇತ್ತೀಚೆಗೆ ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗಾಗಿ ರಚಿಸಿರುವ ವಿಶೇಷ ಪಡೆಯ ಹೆಸರೇನು? ವೀರವನಿತೆ ಪಡೆ, ರಾಣಿ ಅಬ್ಬಕ್ಕ ಫೋರ್ಸ್, ಕಿತ್ತೂರು ರಾಣಿ ಚೆನ್ನಮ್ಮ ಪಡೆ, ಒನಕೆ ಓಬವ್ವ ಸ್ಕ್ವಾಡ್ ಅಂತೇಳಿ. ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ರಚಿಸಿರುವ ವಿಶೇಷ ಪಡೆಯ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿ ಉತ್ತರ ಆಗಿರ್ತದೆ ನೋಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಪಡೆ ಅಂತೇಳಿ ಒಂದು ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆಗೆ ರಚನೆ ಆಗಿರತಕ್ಕಂಥ ಪಡೆ ಹೆಸರಾಗ್ಯದ. ಆತ್ಮೀಯರೇ, ಇಲ್ಲಿಯವರೆಗೆ ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿ ಇದರ ಮೇಲಿನ ಪ್ರಶ್ನೆ ಅರೈಸ್ ಆಗ್ಬೋದು. ಒಂದು ಪ್ರಶ್ನೆ ಹೆಚ್ಚಾಗಲಿ, ಒಂದು ಪ್ರಶ್ನೆ ಕಡಿಮೆ ಆಗಲಿ, ಇದರಲ್ಲೇ ತೆಗಿಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಪಾಯಿಂಟ್ ವೇದಲ್ಲಿ ಅಪ್ಲೈಡ್ ಪ್ರಶ್ನೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದೀವಿ. ಮುಂಬರುವ ಅವಧಿಯಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೊನೆ ತನಕ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೋಟಿಫಿಕೇಶನ್ ಬರ್ತದೆ, ಲೈವ್ಗೆ ಜಾಯ್ನ್ ಆಗ್ಬೋದು ಅಂತಕ್ಕಂಥದ್ದು ಹೇಳ್ತಾ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.